ಗೈಸ್ ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು ಬಂದ್ಬಿಟ್ಟು ಒಂದು ಪ್ರಪಂಚದಲ್ಲೇ ಹೈಯೆಸ್ಟ್ ಒಂದು ಸಂಸ್ಕೃತವನ್ನು ಬಳಸ್ತಾ ಇರುವಂಥ ಒಂದು ಶಾಲೆ ಹತ್ರ ಆದರೆ ನಾನಿದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಇದೇ ಒಂದು ಶಾಲೆ, ಒಂದು ವಿಲಾಸ ಅಂತ ಹೇಳ್ಬಿಟ್ಟು, ಶಾರದಾ ವಿಲಾಸ ಅಂತ ಹೇಳ್ಬಿಟ್ಟು ಈ ಶಾಲೆ ಹೆಸರು. ಸೊ ಈ ಸ್ಕೂಲ್ ಬಂದ್ಬಿಟ್ಟು ಸ್ಟಾರ್ಟ್ ಆಗಿರೋದು 1964. ಗೈಸ್ ಈ ಶಾಲೆ ಒಂದು ಪ್ರಾರಂಭ ಬಂದ್ಬಿಟ್ಟು 1964ರಲ್ಲಿ ಆದರೆ ಒಂದು ಸ್ಟಾರ್ಟ್ ಆಗಿದೆ. ಸೊ ಅಂದಿನಿಂದನೂ ಒಳ್ಳೆ ಒಂದು ಎಜುಕೇಷನ್ ಆದರೆ ಕೊಡ್ತಾ ಇದೆ. ಸೊ ನೀವು ನೋಡ್ಬೋದು ಯಾವ ಥರ ಇದ್ದಾರೆ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ಮೇಯ್ನಾಗಿ ಬಂದ್ಬಿಟ್ಟು ಕಾನ್ಸೆಪ್ಟು ಇಲ್ಲಿ ಒಂದು ಮೇಯ್ನ ಪ್ರಿಫರೆನ್ಸ್ ಕೊಡೋದು ಬಂದ್ಬಿಟ್ಟು ಒಂದು ಸಂಸ್ಕೃತಕ್ಕಾದರೆ ತುಂಬ ಒಂದು ಪ್ರಿಫರೆನ್ಸ್ ಆದರೆ ಕೊಡ್ತಾರೆ. ಸೊ ಇದರಲ್ಲಿ ಒಂದು 2 ಸೆಕ್ಷನ್ಸ್ ಆದರೆ ಇರುತ್ತೆ ನಿಮಗೆ, ಒಂದು ಪ್ರೈಮರಿ ಮತ್ತು ಹೈಸ್ಕೂಲ್ ಒಂದು 2 ಸೆಕ್ಷನ್ಸ್ ಆದರೆ ಇರುತ್ತೆ, ಮತ್ತು ಒಂದು ಪ್ರಿ KG ಅದು ಕೂಡ ಒಂದು ಸೆಕ್ಷನ್ ಆದರೆ ಇರುತ್ತೆ. ಅದರಲ್ಲೂ ಸುಮಾರು ಒಂದು 121 ಸ್ಟೂಡೆಂಟ್ಸ್ ಆದರೆ ಇರ್ತಾರೆ. ಮತ್ತು ಒಂದು ಪ್ರೈಮರಿ ಸ್ಕೂಲಲ್ಲಿ ಬಂದುಬಿಟ್ಟು ಸುಮಾರು ಒಂದು 160 ಒಂದು 200 ತನಕ ಆ ಥರ ಇರ್ತಾರೆ. ಮತ್ತು ಹೈಸ್ಕೂಲ್ ಬಂದುಬಿಟ್ಟು ಅದರಲ್ಲಿ ಸುಮಾರು ಒಂದು ಸ್ಟೂಡೆಂಟ್ಸ್ ಆದರೆ ಇರ್ತಾರೆ. ಸೊ ಮೇಯ್ನಾಗಿ ಬಂದುಬಿಟ್ಟು ಒಂದು ಪ್ರೈಮರಿ ಒಂದು ಸೆಕ್ಷನ್ ಬಂದುಬಿಟ್ಟು ಅದು ಒಂದು ಪ್ರೈವೇಟ್ ಅಲ್ಲದ್ರೆ ಇರುತ್ತೆ, ಮಕ್ಕಳೆಲ್ಲ ಒಂದು ಪ್ರೈವೇಟೈಸೇಷನ್ ಇರುತ್ತೆ. ಸೊ ಯಾವುದೇ ಒಂದು ಗೌರ್ಮೆಂಟ್ ಇರಲ್ಲ. ಮತ್ತು ಹೈಸ್ಕೂಲ್ ಬಂದುಬಿಟ್ಟು ಅದು ಗೌರ್ಮೆಂಟಲ್ಲಿ ಇರುತ್ತೆ, ಏಡೆಡು. ಮತ್ತು ಅಲ್ಲಿ ಒಂದು ಫುಡ್ ಫೆಸಿಲಿಟಿ ಎಲ್ಲ ಒಂದು ಅವ್ರಿಗೆ ಗೌರ್ಮೆಂಟ್ ಕೊಡುತ್ತೆ. ಮತ್ತು ನೀವು ನೋಡ್ತಾ ಇರೋ ನೋಡಿ, ಎಲ್ಲ ಒಂದು ಮಕ್ಕಳೆಲ್ಲ ಬಂದು ಒಂದು ಊಟಕ್ಕಾದರೆ ಬಂದಿದ್ದಾರೆ. ನಿಮ್ಗೆ ಕಾಣಿಸ್ತಾರೆ ನೋಡಿ. ಕಿರ್ಚ್ಬೇಡಿ, ಯಾಕಂದರೆ ಇದು ಸಾಂಸ್ಕ್ರಿಟ್ ಸ್ಕೂಲ್ ಅಲ್ವಾ, ನೀವು ಕಿರ್ಚಬಾರ್ದು. ನೀವು ಏನಾದರೂ ಜಾಸ್ತಿ ಕಿರ್ಚಕ್ಕೆ ಹೋಗ್ಬಾರ್ದು ನೀವು, ಓಕೆನಾ? ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು. ಸೊ ಆಯಿತಾ? ನೋಡಿ ನಿಮ್ಗೆ ಕಾಣಿಸಿರೋದು ಬಂದುಬಿಟ್ಟು ಮತ್ತು ನೋಡ್ಬೋದು ನೀವು ಮಕ್ಕಳೆಲ್ಲ ಬಂದಿದ್ದಾರೆ. ಸೊ ನೀವು ಕಿರ್ಚಬಾರ್ದು ಜಾಸ್ತಿ, ಯಾಕಂದರೆ ಬಿಕಾಸ್ ಆಫ್ ಯುವರ್ ಸಾಂಸ್ಕ್ರಿಟ್ ಸ್ಟೂಡೆಂಟ್ಸ್. ಸಾಂಸ್ಕ್ರಿಟ್ ಮೀನ್ಸ್ ಡಿಸಿಪ್ಲಿನ್, ಅರ್ಥ ಆಯ್ತಾ? ಇಂಗ್ಲೀಷ್ ಬರುತ್ತಾ ನಿಮಗೆ? ಸಾಂಸ್ಕ್ರಿಟ್ ಮೀನ್ಸ್ ಡಿಸಿಪ್ಲಿನ್. ಸೊ ಯು ಕಾಂಟ್ ಚೀರ್, ನೀವು ಚೀರ್ ಮಾಡಬಾರ್ದು, ಅರ್ಥ ಆಯ್ತಾ? ಜಾಸ್ತಿ ಒಂದು ಕಿರ್ಚಕ್ಕೆ ಹೋಗ್ಬಾರ್ದು, ಅರ್ಥ ಆಯ್ತಾ? ಇವಾಗ ಏನಂತ ಹೇಳಿದ್ರೆ, ಸೊ ಯಾರಾದ್ರು ಚೆನ್ನಾಗಿ ಮಾತಾಡ್ತಾರಾ? ಯಾರಾದರೂ ಎಲ್ಲೋದ ಹುಡುಗ ಬಾ ನೀನು ಇಲ್ಲಿಗೆ. ಸೊ ನಿನ್ನ ಹೆಸರೇನು? ಧ್ರುವ ಅಂತ ಹೇಳ್ಬಿಟ್ಟು ನಿನ್ನ ಹೆಸರು. ಸೊ ಎಷ್ಟನೇ ಕ್ಲಾಸಲ್ಲಿ ಓದ್ತಾ ಇದ್ದೀನಿ ನೀನು? 7th ಸ್ಟ್ಯಾಂಡರ್ಡು. ನೀನು? 8ನೇ ಕ್ಲಾಸ್. ನೀವೆಲ್ಲ ಒಂದು ಹೈಸ್ಕೂಲರಾ? ಇವ್ರೊಬ್ಬ ಹೈಸ್ಕೂಲು, ನಾವೆಲ್ಲ ಪ್ರೈಮರಿ. ಯಾವ ಥರ ಇದೆ ಇಲ್ಲಿ ಒಂದು ಕ್ಲೈಮೇಟ್ ಎಲ್ಲ? ಇಲ್ಲಿ ಕ್ಲೈಮೇಟ್ ಎಲ್ಲ ಸೂಪರ್ ಆಗಿದೆ ನಮಗೆ. ಚೆನ್ನಾಗಿದೆ. ಯಾವ ಒಂದು ಡಿಸ್ಟ್ರಿಕ್ಟ್ ನಿಮ್ಮದು? ನಮ್ಮ ಶಿವಮೊಗ್ಗ ಡಿಸ್ಟ್ರಿಕ್ಟ್. ಶಿವಮೊಗ್ಗ. ಇಲ್ಲಿ ಕಡೆ ಇರೋನಾ? ಊರೆಲ್ಲ ಇದೆನಾ? ಸೊ ಏನಾದರೂ ಒಂದು ಶ್ಲೋಕ ಹೇಳ್ತೀರಾ ಸಂಸ್ಕೃತದಲ್ಲಿ? ಏನಾದರೂ ಶ್ಲೋಕ ಹೇಳ್ತೀರಾ? ಹೇಳಿ. ಅನ್ನದಾನಂ. ಗೈಸ್ ಇವಾಗ ಬಂದ್ಬಿಟ್ಟು ಇವರು ಒಂದು ಸ್ಟೂಡೆಂಟ್ಸ್ ಆದರೆ ಒಂದು ಶ್ಲೋಕ ಹೇಳ್ತಾರೆ. ನನಗೆ ಒಂದು ಇದರಲ್ಲಿ ಸಂಸ್ಕೃತದಲ್ಲಿ ಹೇಳ್ಬೇಕು ಶ್ಲೋಕನ. ಸೊ ಸಂಸ್ಕೃತದಲ್ಲಿ ಒಂದು ಶ್ಲೋಕ ಹೇಳ್ತಾರೆ ಸ್ಟೂಡೆಂಟ್ಸು, ಕೇಳಿಸ್ಕೊಳ್ಳಿ ಯಾವ ಥರ ಹೇಳ್ತಾರೆ ಅಂತ ಹೇಳ್ಬಿಟ್ಟು. ಸೊ ನೀವೆಲ್ಲ ಒಂದು ಡಿಸಿಪ್ಲಿನ್ ಮೇಂಟೈನ್ ಮಾಡಬೇಕು, ಬಿಕಾಸ್ ಆಫ್ ಯುವರ್ ಆಲ್ ಸಾಂಸ್ಕ್ರಿಟ್ ಸ್ಟೂಡೆಂಟ್ಸ್. ಸೊ ದಟ್ಸ್ ವೈ ಯು ಹ್ಯಾವ್ ಟು ಮೇಂಟೈನ್ ಡಿಸಿಪ್ಲಿನ್, ಡೋಂಟ್ ಚೀರ್, ಅರ್ಥ ಆಯ್ತಾ? ಜಾಸ್ತಿ ಚೀರ್ ಮಾಡೋಕೆ ಹೋಗ್ಬೇಡಿ. ಸೊ ಇವಾಗ ಆ ಶ್ಲೋಕನ ಕ್ಲೀನಾಗಿ ಇವರು ಹೇಳ್ತಾರೆ. ಹೇಳಿ, ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಧ್ರುವ. ಓಕೆ. ಅನ್ನದಾನಂ ಪರಂದಾನಂ ವಿದ್ಯಾದಾನಂ ಅತಃ ಪರಂ ಅನ್ನೇನ ಕ್ಷಣಿಕಾ ತೃಪ್ತಿ ಯಾವತ್ ಜೀವಂಚ ವಿದ್ಯೆಯ. ಇದರ ಅರ್ಥ ಏನು? ಅಂದ್ರೆ ಇದು ಅನ್ನಪೂರ್ಣೇಶ್ವರಿ ಮಾತೆಗೆ ಹೇಳೋದು. ಅನ್ನ ಕೊಡ್ತಾಳೆ ಆ ದೇವಿ, ಅದಕ್ಕೆ ಅನ್ನ ಮಾಡ್ಬೇಕಾದ್ರೆ ಇದನ್ನ ಹೇಳ್ತೀವಿ. ಇದು ಹೇಳೋದ್ರಿಂದ ಏನಕ್ಕೆ ಹೇಳ್ತಾರೆ? ಇದ್ರ ಮೀನಿಂಗ್ ಏನು? ಅನ್ನಪೂರ್ಣೇಶ್ವರಿ ಹೇಳಿ ಅದನ್ನ. ಮತ್ತೆ ಅನ್ನಪೂರ್ಣೇಶ್ವರಿಗೆ ನಾವು ಆಹಾರ ತಗೋಬೇಕಾರೆ ಅನ್ನಪೂರ್ಣೇಶ್ವರಿಗೆ ತಕ್ಕ ಹೇಳೋದು. ಇದು ಕಂಪ್ಲೀಟ್ ಒಂದು ಫುಡ್ ಸಂಬಂಧಪಟ್ಟಿದ್ದು. ಸೊ ನೋಡಿ, ತಿಳ್ಕೊಳ್ಳಿ. ನೋಡಿ ಮಕ್ಕಳು ಎಷ್ಟೊಂದು ಶಾರ್ಪ್ ಇದ್ದಾರೆ ಅಂತ ಹೇಳ್ಬಿಟ್ಟು. ಸೊ ನನಗಾದರೆ ಅಷ್ಟೊಂದು ಶ್ಲೋಕಗಳು ಗೊತ್ತಿಲ್ಲ. ಸೊ ಸಾಂಸ್ಕ್ರಿಟಲ್ಲಿ ಏನಾದರೂ ಹೇಳಿ ಮಕ್ಕಳಿಗೆ. ಸಾಂಸ್ಕ್ರಿಟಲ್ಲಿ ನಮ್ಮ ಹೆಸರನ್ನ ಪರಿಚಯ ಮಾಡ್ಕೊಡ್ತೀನಿ. ಮಮ ನಾಮಃ ಧ್ರುವಃ, ಅಹಂ 7ಮ ಕಕ್ಷಾಯಾಂ ಪಠಾಮಿ, ಮಮ ಗ್ರಾಮಃ ಮಂಡನಕೊಪ್ಪಃ, ಮಮ ಶಾಲಾಯಾಃ ನಾಮ ಶಾರದಾ ವಿಲಾಸ. ಗೈಸ್ ನೋಡಿದ್ರಲ್ವಾ, ನನಗಂತೂ ಏನೂ ಅರ್ಥ ಆಗಿಲ್ಲ ಇವ್ರೇನು ಮಾತಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸಂಸ್ಕೃತದಲ್ಲಿ. ಸೊ ಏನಾದರೂ ಹೇಳಿ ಸಂಸ್ಕೃತದಲ್ಲಿ ನೀನು. ನಾನು ಪ್ರಿ KGಯಿಂದ ಸೇರಿದ್ದೀನಿ. ನೀನಾ ಪ್ರಿ KGಯಿಂದ ಓದಿದ್ಯಾ? ಸೊ ಏನಾದರೂ ಒಂದು 2 ಮಾತು ಹೇಳು ಸಂಸ್ಕೃತದಲ್ಲಿ. ಸೊ ಇಲ್ಲಿ ಬಂದಿದ್ದೀವಿ, ಇಲ್ಲಿ ಔಟ್ ಸೈಡ್ ಬಂದಿದ್ದೀವಿ, ಅಣ್ಣವ್ರು ಬಂದಿದ್ರು, ಬಂದಿದ್ದೀವಿ ಊಟಕ್ಕೆ ಅಂತ ಹೇಳಿ. ನಮಗೆ ಅಷ್ಟು ದೊಡ್ಡದೆಲ್ಲ ನನಗೆ ಗೊತ್ತಾಗಲ್ಲ. ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಸೊ ಇದು ಅಡಿಗೆ ಅಂದ್ರೆ ಊಟ ಮಾಡಕ್ಕೆ ಹೋಗೋ ಜಾಗನ ಇದು. ಇದು ಬಂದ್ಬಿಟ್ಟು ಒಂದು ಸಂಸ್ಕೃತ ಒಂದು ಶಾಲೆ ಇದು. ಸೊ ಇಲ್ಲೊಂದು ವರ್ಡ್ ಹಾಕಿದ್ದಾರೆ ನೋಡಿ, ಇದೊಂದು ಬಂದ್ಬಿಟ್ಟು ಒಂದು ಜ್ಞಾನದ ದೇಗುಲ ಅಂತ ಹೇಳ್ಬಿಟ್ಟು, ಕೈ ಮುಗಿದು ಒಳಗಡೆ ಬನ್ನಿ ಅಂತ ಹೇಳ್ಬಿಟ್ಟು.
ಸೊ ಇದನ್ನು ನೋಡಿ ನಂಗೆ ತುಂಬ ಇಷ್ಟ ಆದರೆ ಆಯಿತು. ಮತ್ತು ಏನಪ್ಪ ಅಂತ ಹೇಳಿದ್ರೆ ಇದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಎಲ್ಲ ಒಂದು ರೂಮ್ಸ್ ಮುಂದೆನೂ ಒಂದೊಂದು ಶ್ಲೋಕಗಳಾದರೆ ಹಾಕಿದ್ದಾರೆ, ಈ ಥರ ಏನೋ ಒಂದು ಹೆಸರುಗಳಾದರೆ ಬರೆದಿದ್ದಾರೆ. ಅಂದರೆ ಅವರು ಗೈಸ್ ಇವಾಗ ಟೈಮ್ ಬಂದುಬಿಟ್ಟು 1:28 ಆದರೆ ಆಗಿದೆ. ಸೊ ನಾನು ಸ್ಕೂಲಲ್ಲಾದರೆ ಒಳಗಡೆ ಬಂದಿದ್ದೀನಿ. ಸೊ ಊಟ ಮಾಡ್ತಾಯಿದ್ದೀನಿ. ಊಟನ ನೀವು ನೋಡ್ತಾ ಇರ್ಬೋದು. ಒಂದು ಆಲೂಗಡ್ಡೆ ಸಾಂಬಾರು, ರೈಸ್ ಆದರೆ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರಂತೂ. ನಾವು ಯಾವತ್ತೂ ಒಂದು ಊಟಕ್ಕೆ ರಿವ್ಯೂ ಕೊಡ್ಬಾರ್ದು, ಇದು ಒಂದು ಪ್ರಸಾದ ಥರ ನಾವು ಸ್ವೀಕರಣೆ ಮಾಡಬೇಕು. ತುಂಬ ಚೆನ್ನಾಗಿದೆ ಅನ್ನ ಸಾಂಬಾರಂತೂ. ನೋಡ್ಬೋದು ನೀವು ಕ್ಲೈಮೇಟ್ ಯಾವ್ದಾರ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಥರ ರೊಟೇಟ್ ಮಾಡಿ ನೋಡಿ. ಇದೆಲ್ಲ ಒಂದು ಊಟನ ಒಂದು ಸಮರ್ಪಣೆ ಮಾಡುವಂಥ ಒಂದು ಜಾಗ ಇದು. ಸೊ ಇಲ್ಲಿ ನಾವು ಊಟ ಮಾಡ್ತಾಯಿದ್ದೀವಿ ಅಂದರೆ ಏನೋ ಒಂದು ಪುಣ್ಯ ಮಾಡ್ಕೊಂಡಿರಬೇಕು. ಸೊ ನೀವು ನೋಡ್ತಾ ಇದ್ದೀರಾ. ಹಾಯ್ ಸರ್. ನಮಸ್ತೆ. 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 ನಮೋ ನಮಃ. ಸರ್ ನಿಮ್ಮ ಹೆಸರು? ಮಮ ನಾಮ ರಾಮಚಂದ್ರ ಇತಿ. ಸರ್ ಇಲ್ಲಿ ಒಂದು ಎಷ್ಟು ವರ್ಷಗಳಿಂದ ನೀವು ವರ್ಕ್ ಮಾಡ್ತಾ ಇದ್ದೀರಾ? ಅಹಂ 13 ವರ್ಷಾರಭ್ಯ ಶಿಕ್ಷಕಕಾರ್ಯಂ ಕುರ್ವನ್ ಅಸ್ಮಿ. ಗೈಸ್ ಸಾರ್ ಬಂದುಬಿಟ್ಟು ಒಂದು ಸಂಸ್ಕೃತದಲ್ಲಿ ಅದರಲ್ಲಿ ಮಾತಾಡ್ತಾ ಇದ್ದಾರೆ. ಸೊ ನಮಗೆ ಅಷ್ಟೊಂದು ಬರಲ್ಲ ಸರ್ ಸಂಸ್ಕೃತ. ಇವಾಗಿರೋ ನಮಗೂ ಬರಲ್ಲ. ತುಂಬ ಜನ್ರೇಷನ್ ಆದರೆ ಈ ಜನ್ರೇಷನ್ ತುಂಬ ಮಿಸ್ ಆಗ್ತಾ ಇದೆ ಸಂಸ್ಕೃತಂ ಬಹು ಸುಲಭಮ್ ಅಸ್ತಿ ಪರಂತು ಸಂಪರ್ಕಃ ನಾಸಿ ಸರ್ವತ್ರ ನಾಸಿ. ಸಂಸ್ಕೃತ ಭಾರತಿ ಇತಿ ಏಕ ಸಂಸ್ಥಾ ಬೆಂಗಳೂರು मध्ये गिरिनगरे अस्ति. तत्र अहं प्रशिक्षणं प्राप्तवान्. प्रशिक्षणं नाम 10 दिनात्मक सम्भाषणशिबिरं भवति. 10 दिनेषु प्रतिदिनं घण्टाद्वयं शिबिरं भवति. कान्वर्जेशन् क्लास् भवति संस्कृते. भवतः नाम किं? मम नाम रामचन्द्रः. भवतः नाम किं? मम नाम अश्विन्. अश्विन्. उत्तमम्. एवमेव बहु सुलभं. मम भवतः नाम किं? भवतः शुभनाम किं? एवमेव. ಭವತಃ ನಾಮ ಕಿಂ ಅಂದರೆ ನಿಮ್ಮ ಹೆಸರೇನು? ಮಮ ನಾಮ ಅಶ್ವಿನ್. उत्तमम् उत्तमं. संस्कृतम् अस्ति एव सर्वत्र संस्कृतं. इदानीं पश्यतु नासिका परिचयं, कर्णः, दन्तः, कपोलः, चिपुकः, नयनं, ललाटं, केशः, शिरः, हस्तः, दन्तकूर्चः, परिचित उपनेत्रं ಘಟಿ. ಮಾತಾಡೋದು ತುಂಬಾ ನನಗೆ ಒಂಥರ ಫೀಲ್ ಆಗ್ತದೆ. ಫುಲ್ಲು ಒಂದು ಪಾಸಿಟಿವ್ ಆಗಿ ಸತ್ಯಂ. ಸೊ ಈ ಮಾತಾಡ್ಬೇಕಾದ್ರೆ ನನಗೆ ಗೈಸ್ ಒಂಥರ ಒಂದು ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇದೆ ಗೈಸ್. ಇದು ಮಾತಾಡ್ತಾ ಇರಬೇಕಾದ್ರೆ ಹೃದಯಂ ಇತಿ ಶಬ್ದಂ ಅಸ್ತಿ ಖಲು. ಇದು ಅಂತಹ ಶಬ್ದः उत्पत्ति ಹೃದಯಂ. ಹೃದಯಂ एवं शब्द विशेष संस्कृतं नाम. ಮಾತಾಡ್ತಾ ಇರಬೇಕಾದ್ರೆ ಒಂಥರ ನಾನು ಪಾಸಿಟಿವ್ ಹೋಗ್ಬಿಡ್ತೀನಿ ಸರ್ ಸತ್ಯಂ. ಮಾತಾಡ್ತಾ ಇದ್ರೇನೆ. ಸೊ ಮತ್ತೆ ಸರ್ ನೀವು ನಿಮ್ಮ ಹೆಸರು ಇನ್ನೊಂದು ಬಾರಿ ಹೇಳ್ಬಿಡಿ ನಮ್ಮ ವ್ಯೂವರ್ಸ್ಗೆ. मम नाम रामचन्द्रः. अहं संस्कृतशिक्षककार्यम् अत्र कुर्वन् अस्मि. अहमपि सामान्य एवं प्रशिक्षणद्वारा संस्कृतम् अध्ययनं कृतवान्. संस्कृतभारती एका संस्था वर्तते बेङ्गलूर् मध्ये. तत्र मासचतुष्टयम् अहं प्रशिक्षणं प्राप्तवान्. अनन्तरं MA स्वीकृतवान्. संस्कृतविश्वविद्यालयद्वारा अहं विद्वत् सम्पादितवान्. अनन्तरम् अत्र शिक्षककार्यं ಶಿಕ್ಷಕಾರ್ಥಂ ಟೀಚರ್ ಸರ್ ನೀವು? ಸತ್ಯಂ. ಅತ ನನಗೆ ಗೊತ್ತೇ ಇರಲಿಲ್ಲ ಸರ್. ಶುಭಮಧ್ಯಾಹ್ನಃ ಗುರು ಬ್ರಹ್ಮ ವರೋ ವಿಷ್ಣು ವರದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸರಸ್ವತಿ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧೇ ಭವತು ಮೇ ಸದಾ. पर्याप्तं. पठामि संस्कृतं नित्यमरं. पर्याप्तं. उपविशन्तु सर्वे. इदानीं भवान् उत्तिष्ठतु, स्वपरिचयं करोतु. वदतु भवतः नाम. मम नाम रञ्जित्. मम मातुः नामः सरिता. मम पितुः नामः जगन्नाथ. भगवद्गीता श्लोकं वदति वा? द्वयं प्रातः उक्तवान्. अत्रयं वदतु.
भगवद्गीता ओम परमात्मने नमः। श्रीमद्भगवद्गीता अथ प्रथमोऽध्यायः। अर्जुन विषाद योगः। धृतराष्ट्र उवाच धर्मक्षेत्रे कुरुक्षेत्रे समवेतायुयुत्सवः मामकाः पाण्डवाश्चैव किमकुर्वत संजय। संजय उवाच दृष्ट्वा पाण्डवानीकं व्यूढं दुर्योधनस्तदा आचार्यकुपसंगम्य राजा वचनमब्रवीत् पश्यैतां पाण्डुपुत्राणाम् आचार्य महतीं च मूढां द्विपदपुत्रेण तव शिष्येण धीमता अत्र शूरा महेश्वासा भीमा अर्जुन समयुगुति। पर्याप्तम्। इदानीं गीतं वदतु संस्कृते कोऽपि गीतं। कम् आगच्छ द्वे द्वे स्वागतं त्रीणि त्रीणि उपविश चत्वारि चत्वारि कुशलं के पञ्च पञ्च कः विशेष षट् षट् कृपया वद सप्त सप्त कहिं विलाप अष्ट अष्ट पुलं विलाप नव नव नमस्ते दश दश राम राम। राम राम। सर्वे उपविशन्तु। भवान् शरीर अङ्गानि दर्शयतु। नेत्रं नेत्रं कर्णः चिबु शिरः दन्तः नासिका कृष्णफलकं वातायनं दण्डदीपः गोलदीपः ऊरुः कण्ठः। श्लोकं वदतु एकं। अहं पठामि संस्कृतम् अहं वदामि संस्कृतम् अहं लिखामि संस्कृतं सदैव सुन्दराक्षरम् अहं भजामि मातरम् अहं स्मरामि मातरम् अहं लिखामि संस्कृतं सदैव सुन्दराक्षरम्। एषः स्नेहालुताटः अङ्गुष्ठः निकटेन वसति न माता तर्जनी तस्याः भगिनी मनोरमा मध्यमा तस्य कनिष्ठबालान्ते च कनिष्ठिका हस्तकुटुम्बं मम पश्य हस्तदयेनां प्रणमामि आशीर्वादं विन्दामि। मम नाम अमोघदत्ता मम पितुः नाम एस्.एम्. सोमशेखरं मम मातुः नाम वाग्देवी एम्मा मम ग्रामस्य नाम मम शालायाः नाम शारदा विलासा। अहं तृतीयकक्षायां पठामि। वदतु राम राम वदतु। राम राम। पुनर्मिलामः। सुन्दरोऽपि सुशीलोऽपि कुलीनोऽपि महाधनः शोभते विद्या सर्वस्य भूषणम् गृहे पूज्यते मूर्खः ग्रामे पूज्यते प्रभुः स्वदेशे पूज्यते राजा विद्वान् सर्वत्र पूज्यते परोपकाराय सर्वे जानन्ति आरम्भं करोतु। पुनः अभ्यासं करोमि। मम नाम राघवः। अहं प्रातः 6 उत्तिष्ठामि।
रामचंद्र मम नाम गुरुप्रदा अहं पञ्चमकक्षायां पठामि पठामि भवत्याः मातुः नाम किं? मम नाम गुरुप्रदा मम मातुः नाम अम्मा रंजनी पितुः नाम किं? हर्ष मम पितुः नाम हर्ष भवत्याः ग्रामस्य नाम किं? ग्राम मत्तूरु शालायाः नाम किं? शारदा विलास उत्तमम् उपविशतु। अन्ये कः किं वदति? मम नाम स्पन्दना मम मातुः नाम सुमा मम पितुः नाम महेश मम ग्रामस्य नाम मत्तूरु मम शालायाः नाम शारदा विलास हिरिय प्राथमिकशाले अहं पञ्चमकक्षायां पठामि उत्तमम्। किं श्लोकं वदति वा? पद्यं अहं पठामि यद् वदति वदतु। समस्तराष्ट्रे रचयेम संस्कृतभवनम् ಒಟ್ಟಿಗೆ ಇಷ್ಟಿಕಾಮಿನಾಂ ವೃಷ್ಟಿಕಾಮಿನಾಂ ಕೇವಲ ಸಂಭಾಷಣಾ ವಿಧಯ सप्तवादनं सपाद अष्टवादनं 5:15 सपाद पंचवादनं सपाद 5:15 इदानीं 5:30 सार्ध पंचवादनं सार्ध षड्वादनं षड्वादने उत्तिष्ठामि नाम षड्वादने उत्तिष्ठामि 6 ಗಂಟೆಗೆ ಹೇಳ್ತೀನಿ अनन्तरं सपाद षड्वादने सपाद षड्वादने नमामि अष्टवादने पाठं पठामि अनन्तरं बालिकाः दशवादने निद्रां कुर्वन्ति सः अष्टवादने आगच्छति
गच्छति बालिका एकवादने भोजनं करोति अहं पञ्चवादने क्रीडामि इदानीं मम दिनचर्या वदामि सर्वे शृण्वन्तु अहं प्रातः पञ्चवादने उत्तिष्ठामि अहं प्रातः पञ्चवादने उत्तिष्ठामि सपादपञ्चवादने पादोनदशवादने प्रार्थनां करोमि दशतः एकवादनपर्यन्तं श्रद्धया पठामि लिखामि सार्ध एकवादने भोजनं स्वीकरोमि द्विवादनपर्यन्तं विरामः पुनः घण्टा भवति चतुर्वादनपर्यन्तं शालां भवामि सार्धचतुर्वादने घण्टा नदति गृहं गच्छामि काफी पिबामि सप्तवादने टीवी पश्यामि सार्धसप्तवादने गृहपाठं लिखामि अष्टवादने भोजनं करोमि नववादने वाकिंग गच्छामि दशवादने निद्रामि पुनः प्रातः पञ्चवादने उत्तिष्ठामि एवम् अस्ति मम दिनचर्या कः वदति इदानीं भवत्याः दिनचर्या वदतु अहम् उक्तवान् अहं प्रातः उत्तिष्ठामि स्नानं करोमि निद्रां करोमि पूजां करोमि परिचय दिनचर्यां वदतु इदानीम् अत्र समाप्तम् एतदेव कः वदति स्वपरिचयं उत्तिष्ठतु गौड उत्तिष्ठतु कः वदति स्वपरिचय अनन्तरं दिनचर्या ದಿನಚರಿ ಪೂರ್ಣ ಹೇಳಬೇಕು ಪರಿಚಯ ನೀವು ಊರು ಎಷ್ಟೊತ್ತಿಗೆ ಹೇಳ್ತೀವಿ ಎಷ್ಟೊತ್ತಿಗೆ ಬರ್ತೀಯ ಸಂಸ್ಕೃತದಲ್ಲಿ ಹೇಳಬೇಕೀಗ ಓದೋದು मम नाम यश्विन गौड़ अहम 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 प्रातः षड्वादने उत्तिष्ठामि स्नानं करोमि गृहपाठं लिखामि नववादने शालाम् आगच्छामि मम नाम स्पंदना अहम पंचवादना लिखामि पंचवादन ಹೇಳ್ತೀಯಾ ಹೇಳ ददतोसि मम अहं सप्तवादने स्नानं करोमि अल्पाहारं कदा स्वीकरोति अष्टवादने मम अहं अष्टवादने नववादने ಶಾಲಾಂ ಆಗಚ್ಚಾಮಿ ನೀವು ಕ್ಲಾಸಸ್ ನೋಡ್ಬೋದು ನಿಮ್ಗೆ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಇದೆಲ್ಲ ಒಂದು ಕ್ಲಾಸ್ ರೂಮ್ಸೇ ಗೈಸ್ ಇಲ್ಲೊಂದು ವರ್ಡ್ ಹಾಕಿದ್ದಾರೆ ನೋಡಿ ಹೇಳಿ ಎದ್ದೇಳಿ ಗುಡಿ ಮುಟ್ಟೋ ತನಕ ನಿಲ್ಲದಿದೆ ಅಂತ ಹೇಳ್ಬಿಟ್ಟು ಸೊ ಅದೇ ವಿವೇಕಾನಂದರ ಒಂದು ಫೇಮಸ್ ಒಂದು ಇದು
ನೋಡಿ ವಿದ್ಯಾ ದವಾತಿ ವಿನಯಂ ಅಂತೇಳ್ಬಿಟ್ಟು. ಸೊ ಈ ಥರ ಎಲ್ಲ ಒಂದು ವರ್ಡ್ಸನ್ನೆಲ್ಲ ಹಾಕಿದ್ದಾರೆ ನೋಡಿ. ಇದೆಲ್ಲ ಒಂದು ಸ್ಕೂಲು ನೀವು ನೋಡ್ತಾ ಇದ್ದೀರಾ ನೋಡಿ, ಇದೆಲ್ಲ ಅದೇ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ ಅಂತ ಹೇಳ್ಬಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ ನೀವು. ಮತ್ತು ಇಲ್ಲ ನೋಡಿ, ಎಜುಕೇಷನ್ ಈಸ್ ದ ಎಮ್ಯಾನ್ಸಿಪೇಷನ್ ಆಫ್ ದ ಇನ್ಯಾಕ್ಟ್ ಪವರ್ಸ್ ಅಂತ ಹೇಳ್ಬಿಟ್ಟು. ಸೊ ಈ ಥರ ಎಲ್ಲ ಹಾಕಿದ್ದಾರೆ. ಕ್ಲಾಸ್ ರೂಮ್ಸ್ ಎಲ್ಲ ಒಂದು ಕ್ಲಾಸ್ ರೂಮ್ಸ್ ಮುಂದೆ ಆದರೆ ನೋಡಿ ಆ ಥರ ಒಂದು ಶ್ಲೋಕನ ಹಾಕಿರ್ತಾರೆ. ಒಂದು ಹೆಸರುಗಳು ಕೂಡ ಕೊಟ್ಟಿರ್ತಾರೆ. ವಿಶ್ವಾಮಿತ್ರ, ರವಿವರ್ಮ ಮತ್ತು ನಾಗಾರ್ಜುನ ಅಂತ ಹೇಳ್ಬಿಟ್ಟು ಫೇಮಸ್ ನಮ್ಮ ಒಂದು ಕವಿಗಳ ಹೆಸರಾಗಿರ್ಬೋದು, ಸೊ ಪಂಡಿತರ ಹೆಸರಾಗಿರ್ಬೋದು. ಸೊ ಆ ಥರ ಎಲ್ಲ ಒಂದು ಹಾಕಿರ್ತಾರೆ. ಸೊ ನೋಡಿ ಕ್ಲಾಸಸ್ ಎಲ್ಲ ನಡೀತಾ ಇದೆ ಇವಾಗ, ಒಳಗಡೆ ಕ್ಲಾಸಸ್ ಎಲ್ಲ ನಡೀತಾ ಇದೆ. ನಾನಾದರೆ ಎಲ್ಲ ಒಂದು ವೀಕ್ಷಣೆ ಮಾಡಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆದರೆ ಸಿಕ್ಕಿತ್ತು, ನೀವು ನೋಡ್ಬೋದು. ಸೊ ಅಲ್ಲೇನೋ ಒಂದು ಚಟುವಟಿಕೆಗಳಾದರೆ ಮಾಡ್ತಾಯಿದ್ದಾರೆ ಅಲ್ಲಿ ಮಕ್ಕಳೆಲ್ಲ ನೋಡಿ. ಅದು ಬಂದುಬಿಟ್ಟು ಒಂದು ಊಟವನ್ನು ಹಾಕೋವಂಥ ಒಂದು ಪ್ಲೇಸ್ ಆಗಿದೆ. ಸೊ ಅಲ್ಲಿ ಒಂದು ಊಟನೆಲ್ಲ ಹಾಕ್ತಾರೆ. ಸೊ ನೀವು ನೋಡ್ಬೋದು ಇದೆಲ್ಲ ಒಂದು ಅದೇ ಶಾಲೆ ನೋಡಿ. ಇಲ್ಲೊಂದು ವರ್ಡ್ ಹಾಕಿದ್ದಾರೆ ನೋಡಿ, ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಹಾಗೂ ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುವೆ. ಅಂದರೆ ಎಲ್ಲ ಇದು ಅರ್ಥ ಆಗಿರುತ್ತೆ ನಿಮಗೆ. ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಅಂದರೆ ಎಲ್ಲರ ಹತ್ರನೂ ಒಳ್ಳೆಯವನಾಗಿರಬೇಕು ಅಂತ, ಮತ್ತು ಎಲ್ಲರೂ ಒಳಗೊಂದಾಗೂ ಮಂಕೋತಿಮ್ಮ. ಅರ್ಥ ಆಯ್ತಾ? ಈ ಥರ ಎಲ್ಲ ಇದೆ. ಮತ್ತು ನೀವು ಇಲ್ಲಿ ನೋಡಿ, ಆಚಾರ್ಯ ದೇವೋ ಭವ ಅತಿಥಿ ದೇವೋ ಭವ ಅಂತ ಹೇಳ್ಬಿಟ್ಟು ಅತಿಥಿಗಳಿಗೆ ಅಷ್ಟೊಂದು ಒಂದು ಪ್ರಿಫರೆನ್ಸನ್ನು ಕೊಡ್ತಾರೆ. ಸೊ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಇಲ್ಲೊಂದು ವರ್ಡ್ ಹಾಕಿದ್ದಾರೆ, ನಗು ನಗುತ್ತಾ ಪ್ರಿಯವಾಗಿ ಹಿತವಾಗಿ ಇತರರನ್ನು ಮಾತನಾಡಿಸಿ ಅಂತ ಹೇಳ್ಬಿಟ್ಟು. ಮತ್ತು ನೋಡಿ ಇದು ಕಾವೇರಿ ಅಂತ ಹೇಳ್ಬಿಟ್ಟು, ಮತ್ತು ಇದು ಬಂದುಬಿಟ್ಟು ಒಂದು ಸಿಂಧು ಅಂತ ಹೇಳ್ಬಿಟ್ಟು ಹೆಸರು. ಮತ್ತು ನೋಡಿ ಕ್ಷಣಶಃ ಕರ್ಣಶಃ ಇವರಶ ವಿದ್ಯಾಮರ್ತಃ ಚ ಸಾಧಯೇತ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಮೀನಿಂಗ್ ಅಂತ ಅಷ್ಟು ನನಗೆ ಗೊತ್ತಿಲ್ಲ, ಒಂದು ಸಂಸ್ಕೃತದಲ್ಲಿದೆ ವರ್ಡ್ಸ್ ಎಲ್ಲ. ಸೊ ಈ ಥರ ಒಂದು ಎಲ್ಲ ಒಂದು ಸ್ಕೂಲ್ಸ್ ಮೇಲಾದರೆ ಈ ಥರ ಒಂದು ಹೆಸರುಗಳಾದರೆ ಹಾಕಿರ್ತಾರೆ, ನೀವು ನೋಡ್ಬೋದು ಅಂತ ಹೇಳ್ಬಿಟ್ಟು. ಸರಸ್ವತಿ ಅಂತ, ಸೊ ಗೋದಾವರಿ ಅಂತ, ಯಮುನಾ, ಸೊ ನದಿಗಳ ಹೆಸರು ಆ ಥರ ಎಲ್ಲ ಒಂದು ಅಳವಡಿಸಿರ್ತಾರೆ. ಮತ್ತು ನೋಡಿ ಎಲ್ಲನೂ ಪ್ರತಿಯೊಂದು ಒಳ್ಳೆ ಒಂದು ಎಕ್ಸ್ಪೀರಿಯೆನ್ಸ್ ಆದರೆ ಕೊಡುತ್ತೆ. ಸೊ ನೀವು ಬಂದು ವಿಸಿಟ್ ಮಾಡಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು. ಸೊ ನೀವು ನೋಡ್ಬೋದು ಇಲ್ಲಿ ಸ್ಟಾರ್ಟಿಂಗಲ್ಲೇ ಒಂದು ದೇವರಾದರೆ ಇರ್ತಾರೆ, ಒಂದು ಪಾರ್ವತಿ, ಒಂದು ಶಾರದಾ ದೇವಿ ಆದರೆ ನಿಮ್ಗೆ ಕಾಣಿಸ್ತಾರೆ ಇಲ್ಲಿ ಮುಂದೆ. ಅಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಮತ್ತು ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನಾಗಿ ಸಂಸ್ಕೃತ ಒಂದು ಟೀಚರ್ ಹತ್ರ ನಾನು ಮಾತಾಡಿಸಿದೆ. ಸೊ ಅವರು ಕನ್ನಡದಲ್ಲಿ ಅವ್ರು ಮಾತಾಡಲಿಲ್ಲ, ಎಲ್ಲ ಒಂದು ಸಂಸ್ಕೃತದಲ್ಲೇ ಮಾತಾಡಿದ್ರು. ಸೊ ಅಷ್ಟೊಂದು ಪ್ರಿಫರೆನ್ಸ್ ಆದರೆ ಕೊಡ್ತಾರೆ ಇಲ್ಲಿ ಸಂಸ್ಕೃತಕ್ಕೆ. ಸಂಸ್ಕೃತದೇ ಬೇರೆ ಒಂದು ಸ್ಕೂಲ್ ಇದೆ, ಅಲ್ಲಿ ನೀವು ನೋಡಿದ್ರಲ್ವ, ಅದೆಲ್ಲ ಬರೀ ಸಂಸ್ಕೃತನೇ ಎಲ್ಲ ಒಂದು ಕ್ಲಾಸಸ್ಸು ಒಂದು ಸಂಸ್ಕೃತದಲ್ಲೇ ನಡೆಯುತ್ತೆ. ಸೊ ನೀವು ನೋಡ್ಬೋದು ಸ್ಕೂಲ್ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ನೋಡಿ ಇದೆಲ್ಲ ಒಂದು ಸ್ಕೂಲ್ನ ಔಟ್ಲೆಟು, ಎಲ್ಲ ಒಂದು 1 to 10th ಆದರೆ ಇರುತ್ತೆ. ಸೊ ಯಾವ ಥರ ಅನಿಸ್ತು ವೀಡಿಯೋ? ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಇದೇ ಥರ ಒಂದು ಕಾಮೆಂಟ್ಸ್ ಮಾಡಿ. ಮತ್ತು ನೀವೇನಾದರೂ ಶಿವಮೊಗ್ಗದವರು ಆದರೆ ನಮ್ಮ ಶಿವಮೊಗ್ಗ ಅಂತ ಒಂದು ಕಾಮೆಂಟ್ ಮಾಡಿ. ಇದೇ ಥರ ಒಳ್ಳೆ ಕಂಟೆಂಟ್ಸ್ಗೋಸ್ಕರ ನಮ್ಮ IM Infinity ಚಾನಲ್ನ ಒಂದು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಬನ್ನಿ ಹೊರಡೋಣ. ಗೈಸ್, ಇವಾಗ ನಾನು ಬಂದುಬಿಟ್ಟು ಒಂದು ಮತ್ತೂರಲ್ಲಾದರೆ ಇದ್ದೀನಿ. ಸೊ ನೀವು ನೋಡ್ಬೋದು ಮತ್ತೂರು ಗ್ರಾಮ ಯಾವ ಥರ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು. ಜನರೆಲ್ಲ ಯಾರೂ ಇಲ್ಲ, ಮಧ್ಯಾಹ್ನ ಆದರೆ ಆಗ್ತಾಯಿದೆ ಇವಾಗ. ನೋಡಿ ಜನರು ಯಾರಂದರೆ ಯಾರಿಲ್ಲ. ಇದು ಬಂದುಬಿಟ್ಟು ಒಂದು ಗ್ರಂಥಾಲಯ, ನಿಮ್ಗೆ ಕಾಣಿಸ್ತಿರೋದು ಮುಂದೆ ಮತ್ತೂರು ಗ್ರಾಮದ ಗ್ರಂಥಾಲಯ. ನೋಡಿ ಎಲ್ಲ ಒಂದು ಕಾರುಗಳು ಗಾಡಿಗಳೆಲ್ಲ ನಿಲ್ಲಿಸಿದರೆ ಹೊರತು ಜನರು ಮಾತ್ರ ಇಲ್ಲ. ಔಟ್ಸೈಡು ಎಲ್ಲ ಒಳಗಡೆ ಇರ್ತಾರೆ. ನೋಡಿ ಗೈಸ್, ಈ ಮನೆ ಬಂದುಬಿಟ್ಟು ಎಷ್ಟೊಂದು ಹಳೆ ಮನೆ ಇದು, ಸುಮಾರು ವರ್ಷಗಳಾಗಿರುತ್ತೆ ಇದನ್ನು ಕಟ್ಟಿ. ನೋಡಿ ಇಲ್ಲಿ ಮುಂದೆ ನೋಡಿ ನಿಮಗೆ ಯಾವ ಥರ ಕಾಣಿಸುತ್ತೋ, ಒಂದು ಹಸು ಆದರೆ ಬರ್ತಾಯಿದೆ. ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅದು ಸಿಗ್ತಾಯಿದೆ ನನಗೆ ಈ ಊರಲ್ಲಿ. ಕ್ಲೈಮೇಟು ಬಿಸಿಯಾಗಿದ್ರೂ ಅಷ್ಟೊಂದು ಬಿಸಿಲು ಅನಿಸ್ತಾ ಇಲ್ಲ. ಒಂದು ಸೂರ್ಯನ ಬೆಳಕು ಜಾಸ್ತಿ ಬೀಳ್ತಾ ಇದ್ರೂ ಬಿಸಿ ಅನಿಸ್ತಾ ಇಲ್ಲ ಅಷ್ಟೊಂದು. ಅಲ್ಲಿ ನೋಡಿ ಗೈಸ್ ಮನೆ ಯಾವ ಥರ ಇದೆಯೋ, ಎಷ್ಟೊಂದು ಹಳೇ ಮನೆಗಳು ಎಲ್ಲನೂ ನೋಡ್ತಾ ಇರೋದೆಲ್ಲ ಕೆಲವೊಂದೆಲ್ಲ ಹಳೇ ಮನೆಗಳಿದ್ದಾವೆ ತುಂಬ. ನಿಮಗೆ ಅಲ್ಲಿ ಮುಂದೆ ಕಾಣಿಸ್ತಾ ಇದೆ ನೋಡಿ, ಅದು ಬಂದುಬಿಟ್ಟು ಒಂದು ಸ್ಕೂಲು, ಗೌರ್ಮೆಂಟ್ ಸ್ಕೂಲು ಅಲ್ಲಿ ಮುಂದೆ ಕಾಣಿಸ್ತಾ ಇರೋದು.
ಸೊ ಯಾವ ಥರ ಅನಿಸ್ತು ಈ ಒಂದು ಜರ್ನಿ ಅನ್ನೋದು ಒಂದು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನನಗೆ. ಸೊ ಅದರಿಂದ ನನಗೆ ಒಳ್ಳೆಯ ಒಂದು ಎಕ್ಸ್ಪೀರಿಯನ್ಸ್ ಇದಾದರೆ ಬರುತ್ತೆ, ಅಂದರೆ ಮೋಟಿವೇಶನ್ ಅದು ಸಿಗುತ್ತೆ ಮತ್ತು ಇದು ಇಂಥ ವೀಡಿಯೋಸು ಒಂದು ಮಾಡೋಕ್ಕೆ. ಸೊ ಅರ್ಥ ಆಯ್ತಲ್ವಾ? ಸೊ ನೀವು ನೋಡ್ಬೋದು ಬ್ಯಾಕ್ ಸೈಡು ಒಂದು ಟೆಂಪಲ್ ಆದರೆ ಇದೆ. ಈ ಟೆಂಪಲ್ ಹೆಸರು ಬಂದುಬಿಟ್ಟು ಏನೋ ಸಮಥಿಂಗ್ ಇದೆ. ಈ ದೇವಸ್ಥಾನ ಹೆಸರು ಏನು ಸರ್ ಇದು ಕಾಣಿಸ್ತಾ ಇದೆ ಅಲ್ವಾ? ಸೊ ಈ ದೇವಸ್ಥಾನ ಹೆಸರು ಬಂದುಬಿಟ್ಟು ಮರಿ ಅಮ್ಮ ಅಂತ ಹೇಳ್ಬಿಟ್ಟು. ಸೊ ನೋಡಿ ಯಾವ ಥರ ಅನಿಸ್ತು ಅಂತ ಹೇಳ್ಬಿಟ್ಟು ಈ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ಥರ ಒಂದು ಕಾಮೆಂಟ್ ಮಾಡಿ. ಮತ್ತು ನೀವೇನಾದರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಸ್ಟೇ ಟ್ಯೂನ್.